ಫ್ಯಾಮಿಲಿಯ ಮಹತ್ವ ಹೇಳ್ತಾ ಶೋಗೆ ಕಿಕ್ ಸ್ಟಾರ್ಟ್ ಕೊಟ್ರು ಕಿಚ್ಚ ಸುದೀಪ್. ಹಿಂದಿನ ಎಪಿಸೋಡ್ ಹೈಲೈಟ್ಸ್ ನೋಡೋಣ ಅಂದ್ರು ಬಾದ್ಶಾ. ಜೈಲಲ್ಲಿರೋ ಸಂಬರ್ಗಿ ನಾನು ತರಕಾರಿ ಕಟ್ ಮಾಡಲ್ಲ ಅಂತ ಹಠ ಹಿಡಿದು ಕೂತ್ರು. ಪ್ರಶಾಂತ್ ಮೊಂಡುತನಕ್ಕೆ ಉಳಿದ ಸ್ಪರ್ಧಿಗಳು ಧಗಧಗಿಸಿದ್ರು. ಸಂಬರ್ಗಿ ಏನು ಮಾಡೋದ್ ಬೇಡ, ನಮ್ಗೆ ಸಾಂಬಾರ್ ಮಾಡೋದ್ ಗೊತ್ತು ಅಂತ ಸವಾಲೆಸರು. ನಾಯಕ ರೂಪೇಶ್ ರಾಜಣ್ಣ ಪ್ರಶಾಂತ್ರನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾದ್ರು. ಈ ಎಲ್ಲ ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ಇಲ್ಲಿದೆ ನೋಡಿ. ತರಕಾರಿ ಹೆಚ್ಚಿದನೆ ಅಡಿಗೆ ಮಾಡೋ ಚಾಲೆಂಜ್ ನಾವು ತಗೊಳ್ಳೋಣ ಅಣ್ಣ. ಅಲ್ಲ ನಂಗೆ ಅದೆಲ್ಲ ಪ್ರಾಬ್ಲಮ್ ಅಣ್ಣ. ಅಲ್ಲಿ ಹೋಗಿರೋರು ಎಲ್ರು ಮಾಡ್ಯಾರೆ. ಆಮೇಲೆ ಏನ್ ಗೊತ್ತಾ, ಇನ್ನೊಂದು ವಾರಲ್ಲಿ ಬರ್ದ್ ಕಳ್ಸಿಯಾರಣ್ಣ ತರಕಾರಿಗಳನ್ನ ಅವರೇ ಹೆಚ್ಚಬೇಕು. ಹೆಚ್ಚಲ್ಲ ಅಂತಿದ್ದಾನೆ. ನಮ್ಗೆ ಇನ್ನೂ ಒಳ್ಳೇದೇ. ಒಬ್ಬ ಮನುಷ್ಯ ಅಷ್ಟು ಇದಾದಾಗ ನಾವು ಕ್ರಿಯೇಟಿವ್ ಆಗಿ ನಾವು ಸೆಲೆಬ್ರೇಟ್ ಮಾಡೋಣ. ಒಳಗಡೆ ಎನಿವೇಸ್ ಮಾಡಿದೀವಿ ನಾನು ಅದನ್ನೇ ಇವಾಗ ವರ್ಸ್ಟ್ ಇನ್ ಕೇಸ್ ಹಂಗಾದ್ರೆ ತರಕಾರಿನ ಬೇಯಿಸೋಣ. ಬೇಯಿಸಿದ ಮೇಲೆ ನೀನು ಅಲ್ಲೇ ನೀನು ಇದು ತಗೊಂಡು ಜಜ್ಬೋದು. ತರಕಾರಿ ಹೆಚ್ಚಲ್ಲ ಅವಾಗ ನಾವು ಚಾಕುನ ಉಪಯೋಗಿಸ್ತೀವಿ. ನಾಳೆಯಿಂದ ಅವ್ರು ಅದು ಮನೆ ಒಳಗಡೆ ಬಂದ್ಮೇಲೆ ಹಂಗೆ ಇರ್ತಾರ ಅವರು. ನೋಡೋಣ ನೀವು ಹೆಂಗ್ ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರೆ ಈ ಕ್ಷಣನ ಗೆಲ್ಲೋದು ಹೆಂಗ ಅಷ್ಟೇ. ನಾನು ಅಷ್ಟೊಂದ್ ಸ್ವಾರ್ಥಿ ಅಂತ ಸರ್ ಅವರು. ಇರ್ಲಿ ಬಿಡು, ಇಡೀ ಮನೆಯವ್ರು ಊಟ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಹೇಳ್ತಿರೋದು ನೀನ್ ಹೇಳೋದನ್ನ ಈಗ ನಾವು ಮಾತಲ್ಲಿ ಹೇಳಿ ಅವ್ರಿಗೆ ಇದು ಮಾಡೋದಕ್ಕಿಂತ ನಾವು ಅಡಿಗೆ ಮಾಡೋರ್ದ ಅವ್ನು ಸುಮ್ಮನೆ ಕೂತಿರ್ತಾನ ಅವಾಗ ಅಷ್ಟೇ. ನಾವ್ ಅವಾಗ ಹೈಲೈಟ್ ಆಗ್ಬೋದು. ನಾವ್ ನಡಿ ಕಮಾನ್ ತರಕಾರಿ ಇಸ್ಕೊಳ್ಳಿ, ಅದು ಏನಾಗುತ್ತೆ ತರಕಾರಿ ತಗೊಳ್ರಿ, ನಮ್ದು ಹೊಸ ಐಡಿಯಾ ಬಂದಿದೆ. ಅವ್ರ ಸ್ವಾರ್ಥವಾಗಿ ಉಳಿಲಿ, ಕ್ರಿಯೇಟಿವ್ ಐಡಿಯಾ ಬಂದಿದೆ ನಮಗೆ. ತರಕಾರಿ ತಗೊಳ್ಳಿ ಆಗತ್ತೆ, ತಗೊಳ್ರಿ. ಚಾಲೆಂಜ್ ಆಗೇ ತಗೋಬೇಕು. ನನ್ನ ಮಾತು ಕೇಳಿ ಅವ್ರದ್ದು ಬಿಡಿ, ನೀವು ದೊಡ್ಡವರಾಗ್ತಾರೆ ಮಾಡಿ. ನನ್ನ ಆಂಗಲ್ ಇಂದ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಾತು ಕೇಳಿ ಸರ್, ನೀವು ಮಾಡಿ ಹೇಳ್ತೀನಿ ನಾನು. ನೀವು ತರಕಾರಿ ಇಮಿಡಿಯೇಟ್ ಕಟ್ ಮಾಡಿ ತಗೊಳ್ಳಿ ಹೇಳ್ತೀನಿ ನಾನು. ನೀವು ಮಾಡಿ ಈಗ ಇಮಿಡಿಯೇಟ್ ಮಾಡಿ, ನೀವು ಮಾಡಿ ತಗೊಳ್ಳಿ ಹೇಳ್ತೀನಿ ನಾನು. ನೀವು ತಗೊಳ್ಳಿ ಹೇಳ್ತೀನಿ ನಾನು. ಒಂದ್ ನಿಮಿಷ ಕೇಳಿ, ನಾನು ಅವ್ರ ಮುಂದೆ ನನ್ನ ತಲೆ ತೆಗ್ಸೋದ್ರ ಮಾಡ್ಬೇಡಿ. ನೀವು ತಗೊಳ್ಳಿ ಹೇಳ್ತೀನಿ ನಾನು. ತಗೊಳ್ಳಿ, ನಾನು ತುಂಬಾ ಹೊರಟ ಇರ್ಬೋದು, ಬಟ್ ನನ್ನ ಬಗ್ಗೆ ನಿಮಗೆ ಗೊತ್ತು. ನೀವು ತಗೊಳ್ಳಿ ಹೇಳ್ತೀನಿ ನಾನು. ನೀವು ದೊಡ್ಡವರಾಗ್ತಾರೆ, ತಗೊಳ್ಳಿ ಸರ್, ತಗೊಳ್ಳಿ ಸರ್. ನೀವು ಇಲ್ಲ ಪೂರಿ ಸಾಗು ಮಾಡ್ತಾ ಇದೀನಿ ತೋಡಿ. ಇಲ್ಲ ಮಾಡೋಣ ಕೊಡಿ. ಇಲ್ಲ ಓಪ್ ಮಾಡ್ತಾ ಇದ್ದಾರೆ. ಇಲ್ಲ ಮಾಡ್ತಾ ಇದ್ದಾರೆ ನೋಡಿ, ರೆಡಿ ಆಯ್ತು. 2 ನಿಮಿಷದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಹಂಗಲ್ಲ, ನಾನು ಪೂರಿ ಸಾಗು ಮಾಡ್ತಾ ಇದ್ದೀನಿ. ಇಲ್ಲ 2 ರೆಡಿ ಆಯ್ತು, ಕಟ್ ಮಾಡ್ತಾ ಇದ್ದಾರೆ. ನೀವು ನಡ್ರಿ, ನಾನು ಕಟ್ ಮಾಡಿಸ್ಕೊ ಬರ್ತೀನಿ ನಡ್ರಿ. ನೀವು ಯಾರು ಬರ್ಬೇಡಿ, ತಗೊಳ್ಳಿ ಸರ್. ಪೂರಿ ಸಾಗು ಮಾಡ್ತಾ ಬೇಡ. ನೀವು 1 ನಿಮಿಷ ಕೇಳಿ ಸರ್. ನೀವು ಮಾಡಲ್ಲ ಅಂತಂದ್ರೆ ಕೊಡಿ ಸರ್ ನನಗೆ. ಮಾಡಲ್ಲ ನೀವು? ಮಾಡಲ್ಲ. ನನ್ನ ಮಾತುಗೂ ಬೆಲೆ ಇಲ್ವಾ? ಮಾಡಲ್ಲ. ಅವ್ರು ಪೂರಿ ಸಾಗು ಮಾಡ್ತಾರೆ. ನನ್ಗೆ ಅವ್ರು ಬೇಡಣ. ನನ್ನ ಮಾತು ಬೆಲೆ ಇಲ್ದ ನಾನು ತಗೊಳಲ್ಲ. ನನ್ನ ಮಾತು ಬೆಲೆ ಇಲ್ವಾ? ಬೆಲೆ ಇದೆ ಇಲ್ವಾ? ನನ್ನ ಮಾತು ಬೆಲೆ ಇದ್ರು ಕೊಡೋಣ ನನಗೆ. ನಾನು ಈಗ ಹೇಳಾಯ್ತು, ಅವ್ರು ಕಟ್ ಮಾಡಿದ್ರೆ ನಾನು ಊಟ ಮಾಡಲ್ಲ, ಅವ್ರಷ್ಟೇ. ಈಗ ನಾನು ಏನ್ ಮಾಡ್ಲಿ? ನೀವೆಲ್ಲ ಒಬ್ಬೊಬ್ಬರು ಆಡಿದ್ರೆ ಮತ್ತೆ ಯಾವಾಗ ಒಬ್ಬ ಮನುಷ್ಯ ಇದ್ದಾನೆ ನಾನು ಹಂಗೆ ಹೇಳ್ತೀನಿ. ಈಗ ಅಲ್ಲ, ನೀವು ಅವ್ರ ಒಂಥರ ನೀವು ಒಂಥರ ಆಡಿದ್ರೆ ನಾನೇನ್ ಮಾಡ್ಲಿ ಸರ್? ಈಗ ಇದೇನಿದು ಕಥೆ ಇದು ನಿಮ್ದು? ಈಗ ಅವ್ರು ಹೇಗೆ ಕಟ್ ಮಾಡೋದು? ಈಗ ನೋಡಿ, ಎಲ್ಲರೂ ಪಾಪ ಅವರು ಶುಗರ್ ಇದೆ, ಅವರಿಗೆ ಕೆಲವು ಯೋಚನೆ ಮಾಡ್ಬೇಕಲ್ವಾ? 1 ನಿಮಿಷ, ನಾನು ಕಟ್ ಮಾಡಿಸ್ಕೊಬಿಡೋ ಜವಾಬ್ದಾರಿ ನಾನು ಮಾಡಿಸ್ಕೊ ಬರಲ್ಲ ಅಂತ ಕೇಳಿ ನೀವು. ಇನ್ನೊಬ್ಬರ ನಾನು 1 ನಿಮಿಷ ಮಾತಾಡ್ತೀನಿ. ನೀವು ಸೈಲೆಂಟ್ ಆಗಿದ್ರೆ ನಾನು ಮಾಡಿಸ್ಕೊ ಬರ್ತೀನಿ. ಆಯ್ತು, ನಾನು ಮಾತಾಡ್ತೀನಿ. ಬಿಗ್ ಬಾಸ್ ನಮ್ಮ ಮನೆಯವ್ರನ್ನ ಕಳಿಸಿದ್ ಏನಕ್ಕೆ ಕಳಿಸಿದ್ರು? ನಮ್ಮ ಮನಸ್ಸು ಚೆನ್ನಾಗಿರ್ಲಿ, ಮಾನಸಿಕವಾಗಿ ನಾವೆಲ್ಲರೂ ಸಮಚಿತ್ತರಾಗಿರ್ಲಿ. ಅದು ಒಂಥರ ಆಹಾರ. ಇಲ್ಲಿ ಈ ಬದುಕಬೇಕಾದ್ರೆ ಆಹಾರಕ್ಕೆ ಧಕ್ಕೆ ಆಗಬಾರದು ಸರ್. ನನಗೆ ನೀವು ಹೊರಗಡೆ ಇರ್ತಕ್ಕಂಥ 10 ಜನ ಎಷ್ಟು ಮುಖ್ಯನೋ ಅವರು ನನಗೆ ಅಷ್ಟೇ ಮುಖ್ಯ ಅಲ್ಲ. ಯಾಕಂದ್ರೆ ನಾನು ಸರ್ ಅವನು ನಮಗೆ ಮುಖ್ಯ. ನಾನು ಒಬ್ಬ ಕ್ಯಾಪ್ಟನ್ ಆಗಿ ಅವರು ಮುಖ್ಯ ನನಗೆ. ತೊಂದರೆ ಆಗಬಾರ್ದು. ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ನನ್ನ ಮಾತು ಕೇಳೋಣ, ತಗೊಳ್ಳೋಣ. ನೀನು ಹೇಳ್ತೀನಿ, ನಾನು ನೀಟಾಗಿ ನೀವು ಕಟ್ ಮಾಡ್ಕೊಂಡು ಹೇಳ್ತೀನಿ. ನಿನ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನ್ನ 1 ನಿಮಿಷ ಕೇಳ್ಕೊಂಡ್ರಿ. ತಾಯಿನ ಭೇಟಿ ಆಗಿಲ್ಲ ನಾನು ಹೇಳಿಲ್ಲ ಅದನ್ನ. ಇಲ್ಲಿರುವಂತ ಅರ್ಧಕ್ಕರ್ಧ ಜನ ಹೇಳಿಲ್ಲ. ಅರ್ಧಕ್ಕರ್ಧ ಜನ ಏನಣ್ಣ ಮಾಡಿದ್ದಾರೆ? ಏನ್ ಮಾಡಿದ್ರೆ ಹೇಳಿ? ನಮ್ಮ ತಾಯಿ ಭೇಟಿ ಮಾಡೋದನ್ನ ಸ್ವಾರ್ಥ ಅಂತ ಹೇಳ್ತೀರಾ ಅಂದ್ರೆ ನೀವೇನು? 1 ನಿಮಿಷ ಕೇಳಿ, ಅದನ್ನ ನೀವು ಖಂಡಿತ ಅದನ್ನ ಕೇಳೋಣ. ನಾನು ಹೇಳ್ತಾ ಇರೋದು ಅದನ್ನ ನಮ್ಮ ದೃಷ್ಟಿಯಲ್ಲಿ ಅದಿಲ್ಲ ಅಣ್ಣ. ತಾಯಿ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಣ. ನೀವು ನನಗೋಸ್ಕರ ಮಾಡೋಣ, ನಿಮ್ಗೆ ಒಳ್ಳೇದಾಗತ್ತೆ. ನೀವು ನಿಮ್ಮ ಒಳಗಿರ್ತಕ್ಕಂಥ ರೋಷ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ಮಾಡಿ. ಸ್ನೇಹಕ್ಕೆ ವ್ಯಾಲ್ಯೂ ಇಲ್ಲ ಅನ್ನೋದು ಮಾಡೋಕೋಬೇಡಿ. ನೀವು ಮಾಡಿ, ಒಳ್ಳೇದಾಗುತ್ತೆ. ನೀವು ಮಾಡಿ. ಇಲ್ಲ ಜನರ ದೃಷ್ಟಿಯಲ್ಲಿ ಕೇಳಿ ಆಯ್ತು, 65 ಸೆಕೆಂಡ್ ಆಯ್ತು, 45 ಇಲ್ಲ. ಇಲ್ಲಿ ಮೆಜಾರಿಟಿ ಇಲ್ಲಿ ಕೊಟ್ಟಿರೋದು ತಾಯಿ ಮೀಟ್ ಮಾಡಿದ್ರೆ ನಿಮ್ಗೆ ಸಹನೆ ಇಲ್ಲ ಅಂದ್ರೆ ಇಲ್ಲಿ ಕೇಳಿ. ಗೊತ್ತಿದ್ದು ಮಾಡಿದ ತಪ್ಪಿಗೆ 90% ಜನ ಕೊಟ್ಟಿದ್ದು. ಒಬ್ರು ಮಾತ್ರ ಆ ಪಾಯಿಂಟನ್ನೇ ಹೇಳಿದ್ದು. ಪ್ಲೀಸ್ ತಗೊಳ್ಳಿ ಸಂಬರ್ಗಿ ಅವರೇ. ಇಷ್ಟೊತ್ತು ಮುಗದೆ ಹೋಗಿರೋದು. ತಗೊಳ್ಳೋಣ ಇಲ್ಲಿ, ಈಗ ತಗೊಳ್ಳಿ. 2 ನಿಮಿಷ ಮಾಡ್ತೀನಿ. ಅಲ್ಲ 1 ನಿಮಿಷ, ನನ್ನ ಎದುರಿಗೆ ನೀವು ತಗೊಳ್ಳಿ. ನಾನು ಸಮಾಧಿಯಿಂದ ಸ್ನಾನ ಮಾಡಕ್ ಹೋಗ್ತೀನಿ ನಾನು. ಮಾಡ್ತೀನಿ, ಹೋಗೋಣ. ಮಾಡಿ ಅಣ್ಣ.
ನಿಮ್ಗೆ ಏನು ಬೇಕಿದ್ರು ನಾನು ಕೇಳಿ ಅಣ್ಣ, ನಾನು ತಂದು ಕೊಡ್ತೀನಿ ನಾನು, ಸರಿನಾ? ಅಂಬ್ಲಿ ಇಂಬ್ಲಿ ಏನಿದ್ರು ತೊಗೊಳ್ಳೋಣ. ಥ್ಯಾಂಕ್ ಯು ಅಣ್ಣ. ಬೆಳಗ್ಗೆ 11:10. ಭಾಳ ಫೀಲ್. ನಾನು ಆ್ಯಕ್ಚುಲಿ ಹೇಳ, ನಾನೇನಾರ ಕ್ಯಾಪ್ಟನ್ ಆಗಿದ್ರೆ ಸತ್ಯವಾಗಿ ಹೇಳ್ತೀನಿ, ನಾನು ಡಿಸಿಷನ್ ಆಯ್ತು ಸಂಬರ್ಗಿ ಅವರು ನಾವು ಮಾಡ್ಕೋತೀವಿ, ನೀವು ಸುಮ್ಮನೆ ಇರಿ. ಅವಾಗ ಕೊನೆ ಮಾಡಕ್ ಬರುತ್ತೆ, ಅಲ್ಲ ಮಾಡ್ಬೇಕು. ಇದು ನಾವು ಅಲ್ಲಮ್ಮ, ಇದು 100 ದಿನ ಅಷ್ಟೇ ಬದುಕುವ. ಈ ಬದುಕಲ್ಲಿ ಈ ಕ್ಷಣ ನೀನ್ ತೋರಿಸಿದ್ರೆ ಅದು ನಮ್ಮ ತಾಕತ್ತು, ಜೊತೆಗೆ ಅದು ನಮ್ಮ ಎಕ್ಸ್ಪ್ರೆಷನ್. ನಾವು ಮತ್ತೆ ಕಾಂಪ್ರಮೈಸ್ ಆದ್ರೆ, ನಾನು ಹೇಳೋದು ಈಗ ಎಲ್ಲರೂ ಸೇರ್ಕೊಂಡಿಲ್ಲ, ಹಾಡ್ಕೊಂಡು ಕುಣ್ಕೊಂಡು ಅಡಿಗೆ ಮಾಡ್ಕೊಂಡು ಮಾಡಿದಿದ್ರೆ ಅದ್ರ ಮಜಾ ಬೇರೆ ಇರೋದು ಅಂತ. ಬಿಗ್ ಬಾಸ್ ನಮ್ಮ ತಾಯಿನ ಮೀಟ್ ಮಾಡೋ ಸ್ವಾರ್ಥ ಅನ್ಸುತ್ತೆ ಬಿಗ್ ಬಾಸ್ ನಿಮ್ಗೆ? ಕ್ಯಾಪ್ಟನ್ ರೂಮ್ ಮಾಡಿದ ತಪ್ಪನ್ನು ಒಪ್ಕೊಂಡಿದ್ದಾನೆ, ಇನ್ಯಾರೋ ಒಬ್ರು ಇದಾರಲ್ಲ ಒಪ್ಕೊಂಡೆ ಕೂತ್ಕೊಂಡು ಬದುಕ್ತಾ ಇದಾರಲ್ಲ, ಅವ್ರ ಬಗ್ಗೆ ಇವ್ರಿಗೆ ಯಾರಿಗೂ ಮಾತಾಡೋಕೆ ಧೈರ್ಯ ಇಲ್ಲ ಬಿಗ್ ಬಾಸ್. ಜೈಲ್ ಹೇಳ್ತಲ್ಲ, ನಾನು ಓವರ್ ಆಲ್ ಹೇಳ್ತಾ ಇರೋದು ಈ ತರ ಎಲ್ರು ಮಾಡಲ್ಲ, ನಂಗೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಎಲ್ಲರಿಗೂ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಾವು ಕೇಳಕ್ ಕೇಳಲೇಬೇಕು, ಅವ್ನು ಮಾಡ್ಲಿಲ್ಲ ಅಂದ್ರೆ ಅದೇನು ಮಾಡಕ್ಕಾಗಲ್ಲ. ಸರ್ ಅರುಣ್ ಸರ್ ಆಗಲ್ಲ ಅಂದಾಗ ನಾವು ಕ್ರಿಯೇಟಿವ್ ಆಗಿ ಹಿಂಗ್ ಮಾಡ್ಕೊಂಡು ಇದು ಅವರು ಅಗ್ರಿ ಆಗಿ ಎಲ್ಲ ಇಲ್ಲಿ ತಲೆಗಿಂತ ತಾಳ್ಮೆಗಿಂತ ತಲೆಗಿಂತ ಅಂತ ಹೇಳ್ತೀವಿ. ಕೊಟ್ಟು ನಾಲ್ಕು ಕೊಡು. ಈ ತಾಳೆ ಗಿ ಇದೊಂದಿದೆ ಇಲ್ಲಿ, ಇದು ಮಾನದ ಕರೆಕ್ಟ್. ತಾಳೆ ತಲೆ ತನಿದು ಕರೆಕ್ಟ್. ಇದು ಬಂದಾಗ ಏನಾಗುತ್ತೆ? ಮಾವತ್ ಬಂದಾಗ ತಾಮೆ ಲೇಗೆ ಮಾ ಬರೋದು, ಲೇಗೆ ಮಾ ಬರೋದು. ಅವಾಗ ತಲೆಗೆ ತಾಳೆ ತಾಳೆ ಜೊತೆ ಮಾ ಬಂದಾಗ ನೀವು ಅದನ್ನ ಓದ್ತಾ ಅದನ್ನ ಕಳ್ಕೋಬಾರ್ದು ಫಸ್ಟ್. ಅದು ಸಾರಿ. ತಲೆಮ್ಮೆ ಇನ್ನೊಂದು ಸ್ವಲ್ಪ ತಾಳ್ಮೆ ತಾಳ್ಮೆ. ಇದು ಗಿಮ್, ಯಾತನಿದು ತಾನು ಹಿಂಗ್ ಬರ್ದವ್ರ ಅದು ಸ್ಟೈಲ್ ಅದು. ಮಾತ್ರ ಹೇಳ, ಒಂದು ಈಗಲೇ ಹೇಳ್ಬಿಡ್ತೀನಿ, ತಾಳೆ ಗುರುಗಳು ಹೇಳೋದ್ರೊಳಗೆ ನೀನ್ ತಾಳ್ಮೆ ಕಳ್ಕೊಂಡು ತಾಳ್ಮೆಗಿಂತ ದೊಡ್ಡ ಶತ್ರು ಇಲ್ಲ ಅಂತ ಆಗ್ಲಿಲ್ಲ. ನನ್ನ ಹೆಸರು ಅರುಣ್ ಸರ್. ತಾಳ್ಮೆಗಿಂತ ದೊಡ್ಡ ಶತ್ರು ದೊಡ್ಡ ಮಿತ್ರ ಇಲ್ಲ. ಒಟ್ಟಿಗೆ ತಾಳ್ಮೆಗಿಂತ ದೊಡ್ಡ ಮಿತ್ರ ಇಲ್ಲ. ರಾತ್ರಿ 9 ಗಂಟೆ. ಯಾವಾಗ ಚೇಂಜ್ ಮಾಡಿದ್ರಿ ನೀವು? ಇದು ಬಿಗ್ ಬಾಸ್. ಪ್ರಶಾಂತ್, ನಿಮ್ಮ ಜೈಲು ಶಿಕ್ಷೆಯ ಅವಧಿ ಮುಕ್ತಾಯವಾಗಿದೆ. ನೀವಿನ್ನು ಇದೇ 4 ಜನ ಫ್ರೆಂಡ್ಸ್ ಅಪ್ಪ ನನಗೆ. ತಮ್ಮ ನನ್ನ ಡ್ಯಾನ್ಸ್ ಇದೆ. ಏನ್ ಬೀಳ್ಕೊಡುಗೆ ಯಾರು ಬರ್ತಾ ಇಲ್ಲ? ಯಾರು ಬರಲ್ಲ. ಆ ದಂಡನ ಕಾಣಕ ದಂಡನಕ ಇರೋಣ ಟವಲ್ ಬೇಕು, ಟವಲ್. ಅಣ್ಣ ಬರ್ತಾವ್ರೆ, ಅಣ್ಣ ಬರ್ತಾವ್ರೆ, ಪ್ರಶಾಂತ್ ಅಣ್ಣ ಹೊರಗೆ ಬರ್ತಾವ್ರೆ, ಅಣ್ಣ ಬರ್ತಾವ್ರೆ, ಅಣ್ಣ ಬರ್ತಾವ್ರೆ, ಅಣ್ಣ ಬರ್ತಾವ್ರೆ, ಅಣ್ಣ ಬರ್ತಾವ್ರೆ, ಇಡೀ ವಾರ ರಿಯಲ್ ಆಗಿ ಆಡಿದ್ದು ಮಾತ್ರ ಸಂಬರ್ಗಿ, ಉಳಿದವರೆಲ್ಲ ಫೇಕ್ ಅಂತ ಕಾಲಿಳಿದ್ಯಾಕೆ ಕಿಚ್ಚ? ನಿಜಕ್ಕೂ ಅಷ್ಟೊಂದು ಪ್ರಾಮಾಣಿಕವಾಗಿ ಆಡಿದ್ರ ಪ್ರಶಾಂತ್? ಬಾದ್ಶಾ ಮುಂದೆ ಪ್ರಶಾಂತ್ ಹೇಳಿದ್ದೇನು? ನಮಸ್ಕಾರ ಸರ್. ನಮಸ್ತೆ, ಹೇಗಿದ್ರಿ ಎಲ್ಲರೂ? ಆಲ್ ಗುಡ್. ಮನೆಯಲ್ಲಿ ಈ ವಾರ ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಇತ್ರಿ. ಪ್ರತಿ ವಾರ ಮಿನಿಮಮ್ 6 ರಿಂದ 7 ಜನ ಮೈಕ್ ಮರಿತಾ ಇದ್ರಿ, ಎದ್ದೇಳು ಮಂಜುನಾಥ ಹಾಕ್ಸ್ಕೋತಾ ಇದ್ರಿ. ಆದ್ರೆ ಈ ವಾರ ಬ್ಯಾಟ್ರಿ ಬರೋಕಿನ ಮುಂಚೆನೆ ಸ್ಟೋರಿ ಮುಂದೆ ಕ್ಯೂ. ಡಿಸಿಪ್ಲಿನ್ ಅಂದ್ರೆ ಮನ್ಸ್ ಮಾಡಿದ್ರೆ ಪ್ರತಿ ವಾರ ಇಷ್ಟೇ ಶಿಸ್ತಿಂದ ಇರುವಂಥ ಮನೆ ಅಂತ ನಿಮಗೆ ನೀವು ಹೇಳ್ಕೊಂಡಿರ್ತೀರಿ, ಬಟ್ ಇರಲಿಲ್ಲ. ಕ್ವಶನ್ ಬರೋದು, ಇಷ್ಟು ವಾರಗಳ ಡಿಸಿಪ್ಲಿನ್ ಯಾಕಿರಲಿಲ್ಲ? ಎಸ್ ರಾಜಣ್ಣ ಅವರೇ. ಖಂಡಿತ ಸರ್, ನಾನು ಕಳೆದ ಕ್ಯಾಪ್ಟನ್ ಆದಾಗ ನಾನು ಅಲ್ಲಿ ನಿಂತ್ಕೊಂಡು ಹೇಳಿದ್ದು ಇದೇ ಮಾತು ಸರ್. ನಾವು ಈ ಹಿಂದೆ ಹೇಗಿದ್ದೋ ಗೊತ್ತಿಲ್ಲ, ಈ ವಾರದ ಟಾಸ್ಕ್ ಅಲ್ಲಿ ನಾವು ತುಂಬಾ ಸೀರಿಯಸ್ ಆಗಿ ಹೇಗಿದ್ದೀವಿ ಅಂತ ನಾವು ತೋರಿಸಿದೀವಿ ಬಿಗ್ ಬಾಸ್ಗೆ. ಇನ್ನು ಮುಂದಿನ ಎಷ್ಟು ವಾರ ನಾವು ಇರ್ತೀವಿ ಅಷ್ಟು ವಾರನೂ ಇದೇ ರೀತಿ ಎನರ್ಜಿಯಿಂದ ಇದೇ ರೀತಿ ಶಿಸ್ತನ್ನ ನಾವೆಲ್ಲರೂ ಫಾಲೋ ಮಾಡೋಣ ಅಂತ ಹೇಳಿ ಒಂದು ಭರವಸೆ ತಗೊಂಡಿದೀವಿ ಸರ್ ಒಬ್ಬೊಬ್ರ ಹತ್ರ. ನೀವು ಸರ್ ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ, ನೋಡೋಣ ಸರ್. ನೀವೆಲ್ಲ ಒಂದು ಒಪ್ಪಂದಕ್ಕೆ ಬರೋದು.
ಸೀರಿಯಸ್ಲಿ ಪ್ರಶಾಂತ್ ಸಂಬರ್ಗಿ ಅವರೇ ಸರ್ ಈ ಮನೆಯಲ್ಲಿ ಸರ್ ಸರ್ ನೀವೊಬ್ಬರೇ ರಿಯಲ್ ಮಿಕ್ಕಿದವರೆಲ್ಲ ಫೇಕು ಇಲ್ಲ ಸರ್ ಹೌದಾ ಎಲ್ಲರೂ ರಿಯಲ್ ಇದ್ದಾರೆ ಸರ್ ಸ್ವಲ್ಪ ಹೌದಾ ಸರ್ ನೀವೊಬ್ಬರೇ ಸರ್ ಈ ವಾರ ಪ್ರತಿ ವಾರದ ಥರ ಇನ್ಡಿಸಿಪ್ಲಿನ್ ರೂಲ್ಸ್ ಬ್ರೇಕ್ ಯಾವುದು ಕೇರ್ ಇಲ್ಲದೆ ಕನ್ಸಿಸ್ಟೆಂಟ್ ಆಗಿ ಪ್ರತಿ ವಾರ ಇದ್ದಂಗೆ ಇದ್ದಿದ್ದು ನೀವು ಒಬ್ಬರೇ. ಸೊ ಯು ಆರ್ ದ ಓನ್ಲಿ ರಿಯಲ್ ಪರ್ಸನ್ ಹಿಯರ್, ರೆಸ್ಟ್ ಎವ್ರಿಬಡಿ ವೇರ್ ಫೇಕ್ ಸರ್. ಒಂಚೂರು ಬೆಳಕಾಕಿ ಪ್ರಶಾಂತ್ ಸರ್. ಇಲ್ಲ ಸರ್, ಎಫರ್ಟ್ ಮಾಡ್ತಾ ಇದೆ ಸರ್, ಬಟ್ ಅದು ನಾಯಿ ಬಾಲ ಡೊಂಕಿದ್ದಂಗೆ ಚೀಚಿ ನೆಗೆಟಿವ್ ಆಗಿ ತಗೊಳ್ತಾ ಇದ್ದೀರಾ. ನಾನು ಹೇಳ್ತಾ ಇರೋದು ಏನು, ರಿಯಲ್ ನೀವು ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದೀರಿ, ಹೇಗಿದು ಸಾಧ್ಯ ಅಂತ ಕೇಳ್ತಾ ಇರೋದು. ಒಂದ್ ಕಡೆ 2 ಸಲ ಮಿಸ್ ಆಯ್ತು ಸರ್. ಆಮೇಲೆ ತುಂಬಾ ಕಾಶಿಯಸ್ ಆಗಿರಕ್ಕೆ ಟ್ರೈ ಮಾಡ್ತಾ ಇದ್ದೆ ಸರ್, ಬಟ್ ಓವರ್ ಸೈಟ್ ಇಂದ ಓವರ್ ಎಕ್ಸೈಟ್ಮೆಂಟ್ ಇಂದ ಐ ಥಿಂಕ್ ಐ ಕ್ರಾಸ್ ದಿ ಲೈನ್. ನನಗೆ ನಿಮ್ದು ರಾಜಣ್ಣ ಅವ್ರದ್ದು ಒಂದು ಎಕ್ಸ್ಟ್ರಾರ್ಡನರಿ ಏನಂದ್ರೆ, ಯಾವುದೋ ಒಂದು ರೂಲ್ ಬ್ರೇಕ್ ಮಾಡ್ತೀರಾ ಸರ್, ಅದನ್ನು ಯಾರು ತಂದು ಹೇಳಕ್ಕೂ ಇಬ್ಬರು ಒಂದು ಎಕ್ಸ್ಪ್ರೆಷನ್ ಕೊಡ್ತೀರಾ ಗೊತ್ತಾ. ನಾನಾ ರಾಜಣ್ಣ ಅವ್ರು ಅವಾಗಷ್ಟೇ ಮಾಡಿರ್ತಾರೆ, ಏನ್ ರಾಜಣ್ಣ ಅಲ್ಲೇ ಇರುತ್ತೆ. ಅವ್ರು ಯೋಚನೆ ಮಾಡ್ತಾ ಇರೋದು, ರಾಜಣ್ಣ ಯೋಚನೆ ಮಾಡ್ತಾ ಇರೋದು ಮಾಡದ್ನ ಅಂತಲ್ಲ, ಏನ್ ಹೇಳಲಿ ಇವಾಗ. ಅರುಣ್ ಸಾಗರ್ ಕಣ್ಣೀರಿಟ್ಟಿದ್ಯಾಕ್ ಗೊತ್ತಾ? ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.